ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಹೊರಟಿದ್ದೀನಿ ಹಾಕ್ಕೊಳ್ಸ್ಕೊಂಡು ಬರೋಣ ಅಂತ. ಇಲ್ಲ ಬ್ಯಾಂಗ್ಳೂರಲ್ಲೇ ಹಾಕಿಸ್ತಾ ಇದ್ದೀನಿ. ನಾನು 2 ವ್ಯಾಕ್ಸಿನ್ ಊರಲ್ಲಿ ಹಾಕಿಸ್ದೆ, ಇನ್ನು 3.5 ತಿಂಗಳದು. ಹಾಗೆ ಈಗ 9 ತಿಂಗಳು ಕಂಪ್ಲೀಟ್ ಆಯಿತು ಅವಳಿಗೆ. ಹಾಗಾಗಿ ಇದು 9 ತಿಂಗಳು ಕಂಪ್ಲೀಟ್ ಆದಮೇಲೆ 9ನೇ ತಿಂಗಳದ್ದು ಇರುತ್ತಲ್ಲ, ಅದನ್ನು ಹಾಕಿಸ್ತಾ ಇರೋದು. ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಕೊಂಡು ಈಗ ಹೊರಟಿದ್ದೀನಿ. ಹಾಗೆ ಮಕ್ಳಿಗೆ ಯಾವುದೇ ರೀತಿ ಅಂದರೆ ನೆಗಡಿ, ಕೆಮ್ಮು, ಜ್ವರ ಈ ಥರದ್ದೆಲ್ಲ ಏನೂ ಇರಬಾರ್ದು, ಅವಾಗ ಹಾಕಿಸ್ಬೇಕು. ಹಾಗಾಗಿ ನಾನು ಕೂಡ ಈಗ ಹೊರಟಿದ್ದೀನಿ. ಮಗಳೇ ಬಾ ಬಾ, ಇಲ್ಲಿ 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 ನೋಡಿನಿ. ಹಾಯ್. ಈಗಂತೂ ದೇಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಮನೆಯಲ್ಲೆಲ್ಲ ಓಡಾಡ್ತಿರ್ತಾಳೆ. ಏನದು ಇಟ್ಕೊಂಡಿರೋದು? ಏನದು ತೋರ್ಸಾಮಡ್? ಹಾಗೆ ಒಂದು ಅಲ್ಲಿ ಕೂಡ ಬಂದಿದೆ. ಎಲ್ಲಿ ಮದು? ಇಲ್ಲಿ ಆ ಆ ಆ ಆ ಅಲ್ಲೂ ಅಮ್ಮದು ಅಲ್ಲೆಲ್ಲ ಐತೆ. ಋತ್ವಿ ಹಾಯ್ ಹಾಯ್, ಐಫೈ ಮಾಡಬ. ಹಾಗೆ ನಿಂತ್ಕೊಳ್ತಾಳೆ, ಸ್ವಲ್ಪ ಹಂಗೆ ಸಪೋರ್ಟ್ ಸಿಕ್ಕಿದ್ರೆ ಎದ್ದು ನಿಂತ್ಕೊಳ್ತಾಳೆ. ಕೆಲವೊಂದು ಟೈಮ್ ಕೈ ಕೂಡ ಬಿಟ್ಬಿಟ್ಟು ನಿಂತ್ಕೊತಾಳೆ, ಬಟ್ ಭಯ ಆಗುತ್ತೆ ಎಲ್ಲಿ ಬೀಳ್ತಾಳೆ ಅಂತ. ಅದೆಷ್ಟು ಸರಿ ಬಿದ್ದೆದ್ದಿದ್ದಾಳೋ. ನಿಂಚಮ್ಮ. ಸ್ವಲ್ಪ ಸಪೋರ್ಟ್ ಸಿಕ್ಕಿರ್ ಸಾಕು, ಎದ್ದು ನಿಂತ್ಕೊತಾಳೆ. ಇದಳಮ್ಮ. ಏನದು ಬಾಯಲ್ಲಿರೋ ತೋರಿಸು. ಏನಾದರೂ ಸಿಗಲಿ ಬಾಯಿಗೆ ಇಟ್ಕೋಬೇಕು. ಎಲ್ಲಿ ಏನದು? ಏನಿದೆ? ಹಾಯ್. ಇಲ್ಲಿ ಇಲ್ಲಿ. ಅಯ್ಯಪ್ಪ, ಅಯ್ಯಮ್ಮ. ಅಯ್ಯ. ಹಾಯ್. ಕೂಚು ಅಮ್ಮ. ಬಾ 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 ಬಾ. ಎಲ್ಲಿ ಎಲ್ಲಿ ಎಲ್ಲಿ? ಯಾಕೆ? ಅಮ್ಮಮ್ಮಮ್ಮಮ್ಮ. ಈಗ ಇವಳನ್ನು ಕೂಡ ರೆಡಿ ಮಾಡಿಸ್ಕೊಂಡಿದ್ದೆಲ್ಲ ಆಯಿತು. ಈಗ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಂಡು ಬರಬೇಕು. ಬನ್ನಿ ಹೋಗೋಣ. ಬೆಂಗಳೂರಲ್ಲಿ ಯಾವ ರೀತಿ ಅಂದರೆ, ನಾವು ಯಾವ ಏರಿಯಾದಲ್ಲಿ ಇರ್ತೀವಲ್ವ, ಅಲ್ಲಿ ನಿಯರ್ ಬೈ ಯಾವ ಒಂದು ಅಂಗನವಾಡಿ ಬರುತ್ತೆ, ಆ ಅಂಗನವಾಡಿ ಕೇಂದ್ರದಲ್ಲೇ ಹಾಕ್ತಾರೆ. ಬುಧವಾರ ಹಾಕ್ತಾರೆ. ಹಾಸ್ಪಿಟಲ್ ಹತ್ರ ಹೋದರೆ ಮೋಸ್ಟ್ಲಿ ಶುಕ್ರವಾರನೋ ಗುರುವಾರನೋ ಸರಿ ಗೊತ್ತಿಲ್ಲ, ಬಟ್ ಅಂಗನವಾಡಿಲಿ ಬುಧವಾರನೇ ಹಾಕ್ತಾರೆ. ಹಾಗಾಗಿ ನಾನು ಅಂಗನವಾಡಿಲಿ ಕೇಳಿಬಿಟ್ಟು 3.5 ತಿಂಗಳದ್ದು ಇವಳಿಗೆ ಇಲ್ಲೇ ಹಾಕ್ಸಿದ್ನಲ್ಲ, ಹಾಗಾಗಿ ಇದನ್ನು ಕೂಡ ಅಲ್ಲೇ ಹೋಗ್ಬಿಟ್ಟು ಹಾಕಿಸ್ದೆ. ತುಂಬ ಚೆನ್ನಾಗಿ ಅವರು ಎಲ್ಲ ಎಂಟ್ರಿ ಮಾಡಿ, ನರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿ ಹಾಕ್ತಾರೆ. ನಮ್ಮ ಮನೆಗೆ ನಿಯರ್ ಬೈ ಯಾವುದು ಅಂಗನವಾಡಿ ಬರುತ್ತೆ ಅಲ್ಲಿಗೆ ಹೋಗಿ ಹಾಕಿಸ್ಕೋಬೇಕಾಗುತ್ತೆ. ಅಡ್ರೆಸ್ ಹೇಳಿದ್ರೆ ನಮ್ಮ ಮನೆಯದು, ಅವರು ಹೇಳ್ತಾರೆ ನಮಗೆ ಬರುತ್ತೆ ಇಲ್ಲ ಬೇರೆ ಒಂದು ಅಂಗನವಾಡಿಗೆ ಬರುತ್ತೆ ಅಂತ. ಯಾಕೆಂದರೆ ಇಲ್ಲಿ ಒಂದು ಏರಿಯಾದಾಗೆ ಒಂದು 5-6 ಅಂಗನವಾಡಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ನನ್ನ ಫ್ರೆಂಡ್ ಪಾಪುಗೆ ಹಾಕಿಸ್ತಾಯಿದ್ರು, ಅವ್ರು ನನಗೆ ಹೇಳಿದರು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಹಾಗೆ ನಾನು ಫುಡ್ಗೆಲ್ಲ ಇನ್ನೂ ಇಲ್ಲೇನು ಎಂಟ್ರಿ ಮಾಡಿಸ್ಬೇಕು, ಬಟ್ ಹೋಗಿ ನನಗೆ ಮಾಡಿಸೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಹಾಗೆ ನರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಂದರೆ ಪಾಪನೆಲ್ಲ ಮಾತಾಡಿಸ್ಕೊಂಡು ನಿಧಾನಕ್ಕೆ ಇಂಜೆಕ್ಷನ್ ಎಲ್ಲ ಹಾಕಿರು. ಅದೇ ಭಯ ಆಗಿಬಿಡುತ್ತೆ, ಸ್ವಲ್ಪ ಏನಾದರೂ ಊತ ಬರೋದು ಈ ಥರ ಎಲ್ಲ ಆಗಿಬಿಟ್ರೆ ಅಂತೇಳ್ಬಿಟ್ಟು. ಕೆಲವೊಬ್ಬರು ರ್ಯಾಶಾಗೆಲ್ಲ ಚುಚ್ಚಿಬಿಡ್ತಾರೆ ಅಂತೇಳ್ಬಿಟ್ಟು ಭಯ ಆಗುತ್ತೆ. ಬಟ್ ಇವ್ರು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಲಾಸ್ಟ್ ಟೈಮು ಬೇರೆ ನರ್ಸ್ ಇದ್ದರು, ಅವ್ರು ಹಾಕಿದ್ರು. ಈ ಸರಿ ಇವರು ಬೇರೆ ನರ್ಸ್ ಇದ್ದರು, ಬಟ್ ಇವರು ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಹಾಕಿರು. ಹಾಗೆ ನಾವು ಫುಡ್ಡು ಕೂಡ ಅಷ್ಟೇ 6ರಿಂದ 2 ವರ್ಷದವರೆಗೂ ಮಕ್ಕಳಿಗೆ ಫುಡ್ನ ಕೂಡ ಕೊಡ್ತಾರೆ. ಅದಕ್ಕೂ ಕೂಡ ಎಂಟ್ರಿ ಮಾಡಿಸ್ಬೋದು, ಬಟ್ ನಾನು ಇನ್ನೂ ಮಾಡಿಸಿಲ್ಲ. ಇಲ್ಲಿ ಮಾಡಿಸ್ಬೇಕು. 6 ತಿಂಗಳ ಮೇಲೆ ಮಾಡಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ, ಬಟ್ ಹೋಗಿ ಮಾಡಿಸೋದಕ್ಕೆ ನನಗೆ ಟೈಮ್ ಆಗ್ತಾಯಿಲ್ಲ. ಫ್ರೀ ಮಾಡಿಕೊಂಡು ಹೋಗಿ ಎಂಟ್ರಿ ಮಾಡಿಸ್ಬೇಕು. ಈಗ ಊರಲ್ಲಿ ಎಂಟ್ರಿ ಇತ್ತು, ನಾನು ಊರಲ್ಲಿ ಇದ್ನಲ್ಲ, ಆಗ ಅಲ್ಲಿ ಎಂಟ್ರಿ ಇತ್ತು, ಅಲ್ಲೇ ಕೊಡ್ತಾಯಿದ್ರು. ಹಾಗೆ ನನ್ನ ಮಗಳದ್ದು ಭಾಗ್ಯಲಕ್ಷ್ಮಿ ಬಾಂಡೆಲ್ಲ ಮಾಡಿಸಿದ್ದೆ ಅಲ್ವಾ, ಹಾಗಾಗಿ ನಾನು ಊರಲ್ಲೇ ಅದು ಎಂಟ್ರಿ ಇತ್ತು, ಇಲ್ಲಿ ಎಂಟ್ರಿ ಮಾಡಿಸಿರಲಿಲ್ಲ. ಈಗ ಭಾಗ್ಯಲಕ್ಷ್ಮಿ ಬಾಂಡೆಲ್ಲ ಕಂಪ್ಲೀಟ್ ಆಯಿತು. ಈಗ ಇವಳಿಗೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. ಹಾಗೆ OTP ಎಲ್ಲ ಬರುತ್ತಲ್ವ, ಇವಾಗ ಮೊದಲಾದರೆ ಸುಮ್ಮನೆ ಅಂದರೆ ರೇಷನ್ ಎಲ್ಲ ಕೊಟ್ಬಿಟ್ಟು ಕಳಿಸೋರು. ಇವಾಗ ಆಗಲ್ಲ, ಫೋಟೋಸ್ ಕ್ಲಿಕ್ ಮಾಡ್ಕೋಬೇಕು, OTP ಬರುತ್ತೆ, ಈ ಥರ ಎಲ್ಲ ಸ್ವಲ್ಪ ರೂಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಹಾಗೆ ಇದು ಅಂಗನವಾಡಿ ಅಲ್ವಾ, ಚಿಕ್ಕ ಮಕ್ಕಳೆಲ್ಲ ಇದ್ದರು. ಹಾಗೆ ಈ ಥರ ಅಂದರೆ ಬಾಣ್ತಿ ಇರ್ತಾರಲ್ಲ ಅವರು ಪ್ರೆಗ್ನೆಂಟ್ ಇರ್ತಾರಲ್ವ, ಪ್ರೆಗ್ನೆಂಟು ಕೂಡ ಅಷ್ಟೇ TT ಇಂಜೆಕ್ಷನ್ ಕೂಡ ಇಲ್ಲೇ ಹಾಕ್ತಾರೆ. ಹಾಗೆ ಮಕ್ಕಳು ಕೂಡ ಇಂಜೆಕ್ಷನ್ ಎಲ್ಲನೂ ಹಾಕ್ತಾರೆ.
ಇವತ್ತು ನನ್ನ ಮಗಳಿಗೆ 2 ಶೋಲ್ಡರ್ಗೂ ಒಂದೊಂದು, ಹಾಗೆ ಒಂದು ತೊಡೆಗಿತ್ತು, ಹಾಗೆ ಒಂದು ಡ್ರಾಪ್ಸ್ ಕೂಡ ಇತ್ತು. ಬಟ್ ಡ್ರಾಪ್ಸ್ ಏನೋ ಖಾಲಿಯಾಗಿದೆ. ನೆಕ್ಸ್ಟ್ ಬಂದಾಗ ಹೇಳ್ತೀವಿ, ಅವಾಗ ಹಾಕಿಸ್ಕೊಳ್ಳಿ ಅನ್ನೋರು. ಅದು ವಿಟಮಿನ್ ಏನೋ ಹೇಳಿರು. ಅದೊಂದು ಡ್ರಾಪ್ಸ್ ಖಾಲಿಯಾಗಿದೆ, ಎಲ್ಲೂ ಅವೈಲಬಲ್ ಇಲ್ಲ. ಅದು ನಿಮಗೆ ಊರಲ್ಲಿ ಏನಾದರೂ ಇತ್ತು ಅಂದರೆ ಅಲ್ಲಿ ಬೇಕಾದ್ರೆ ನೀವು ಹಾಕಿಸ್ಕೋಬೋದು ಅಂದರು. ಬಟ್ ನಾನೇನು ಊರಿಗೂ ಕೂಡ ಹೋಗಿಲ್ಲ, ಹಾಗಾಗಿ ಇನ್ನೂ ಅದನ್ನು ಹಾಕಿಸ್ಬೇಕು. ಇಂಜೆಕ್ಷನ್ ಆಯಿತು, ಹಾಕಿಸ್ಕೊಂಡು ಮನೆಗೆ ಬಂದೆ. ಅವಳು ಮಲ್ಕೊಂಡಿದ್ದಾಳೆ, ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ. ಅವಳಿಗೆ 3 ಇಂಜೆಕ್ಷನ್ ಅಂದರೆ 3 ಸರಿ ಹಾಕ್ಸಿದ್ನಲ್ಲ, 1.5, 2.5 ಹಾಗೆ 3.5 ತಿಂಗಳದು. 1.5 ತಿಂಗಳಲ್ಲಿ ಮಾತ್ರ ಸ್ವಲ್ಪ ಜ್ವರ ಬಂದಿತ್ತು. ಅದಾದಮೇಲೆ ಅಂದರೆ ನಾನು ಹಾಕಿಸ್ಕೊಂಡು ಬಂದು ಮತ್ತೆ ಮಧ್ಯಾಹ್ನನೇ ಶಿರಪ್ ಹಾಕ್ತಾಯಿದ್ದೆ ಆಟೋಮೆಟಿಕ್. ಹಾಗಾಗಿ ಅವಳಿಗೇನು ಜ್ವರ ಎಲ್ಲ ಬಂದಿರಲಿಲ್ಲ. ಹಾಗೆ ಏನು ತುಂಬ ಹಾಳೋದು, ಕಾಟ ಕೊಡೋದು ಈ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಹಾಗಾಗಿ ಈಗ ಮಲ್ಕೊಂಡಿದ್ದಾಳೆ. ಎದ್ಮೇಲೆ ನೋಡಬೇಕು ಇವತ್ತು. ಹಾಗೆ ಶಿರಪ್ ಕೂಡ ಕೊಟ್ಟಿದ್ದಾರೆ ಇವತ್ತು ಕೂಡ ಅಷ್ಟೇ. ಅಲ್ಲಿ ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಇಲ್ಲ ಅಂದರೆ ನೀವೇ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಲಾಸ್ಟ್ ಟೈಮ್ ಇಲ್ಲ, ಖಾಲಿಯಾಗಿದೆ ಅಂದಿದ್ರು. ಈ ಸರಿ ಅವರೇ ಕೊಟ್ಟಿದ್ದಾರೆ. ಹಾಕಿಸ್ಕೊಂಡು ಬಂದು ಈಗ ಅವಳು ಮಲ್ಕೊಂಡಿದ್ದಾಳೆ. ಪ್ಯಾರಾಸಿಟಮಲ್ ಕೂಡ ಕೊಟ್ಟಿದ್ದಾರೆ, ಶಿರಪ್ಪು. ಹಾಗೆ ಇವು ಬಂದು ಮಗಳಿಗೆ ದೊಡ್ಡವಳಿಗೆ ಕೊಟ್ಟಿದ್ದಾರೆ ಐರನ್ನು ಮತ್ತು ಫೋಲಿಕ್ ಆ್ಯಸಿಡು. ಅಂದರೆ ವೀಕ್ಲಿ 2 ಟೈಮ್ಸ್ ಹಾಕೋದು ಕೇಳಿದ್ದಾರೆ. ಮಕ್ಳಿಗೆ ಐರನ್ನು ಮತ್ತು ಫೋಲಿಕ್ ಆ್ಯಸಿಡು ಕಂಟೆಂಟ್ ಕಮ್ಮಿ ಇರುತ್ತೆ, ಹಾಗಾಗಿ ಹಾಗೆ ನಾನು ಎಲ್ಲ ಕೂಡ ಅಷ್ಟೇ ತಾಯಿ ಕಾರ್ಡ್ ಮಾಡಿಸಿದ್ನಲ್ಲ, ಇದರಲ್ಲೇ ಎಂಟ್ರಿ ಕೂಡ ಮಾಡಿಸ್ತೀನಿ. ಎಲ್ಲ ಇಂಜೆಕ್ಷನ್ದು ಕೂಡ ಅಷ್ಟೇ ಎಂಟ್ರಿ ಮಾಡಿದ್ದಾರೆ. ಇದು ಬಂದು ಅಂದರೆ ಹುಟ್ಟಿದಾಗ ಹಾಕಿರೋದು. ಇದು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, ಹಾಗೆ ಇದು 9ನೇ ತಿಂಗಳು. ವಿಟಮಿನ್ ಏನೇನು 1 ಡ್ರಾಪ್ ಇಲ್ಲ ಅಂತ ಹೇಳಿರು. ಅದನ್ನು ನೆಕ್ಸ್ಟ್ ಟೈಮ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಮಾಮೂಲಿ ಇಂಜೆಕ್ಷನ್ ಹಾಕಿದ್ದಾರೆ 2 ಶೋಲ್ಡರ್ಗೆ, ಹಾಗೆ 1 ತೊಡೆಗೆ ಹಾಕಿದರು. ಹಾಗೆ ವೆಯ್ಟ್ ಚೆಕ್ ಮಾಡಿಲ್ಲ, ವೆಯ್ಟ್ ಚೆಕ್ ಮಾಡಿ ನೋಡಬೇಕು. ಅವಳು 3.5 ತಿಂಗಳಿಗೆ 7 kg ಇದ್ಲು, ಈಗ ಎಷ್ಟಿದೆ ಅಂತ ನೋಡಬೇಕು. ಈಗ ಆರಾಮಾಗಿ ಮಲ್ಕೊಂಡಿದ್ದೆ, ಮಾಡ್ತಾ ಇದ್ದಾಳೆ. ಎದ್ಮೇಲೆ ಜ್ವರ ಏನಾದರೂ ಬಂದರೆ ನೋಡಬೇಕು. ಈಗ ನಾನು ಕೆಲಸಗಳು ಮಾಡ್ಕೋಬೇಕು. ಬೆಳಗ್ಗೆಯಿಂದ ಕೆಲಸನೇ ಮಾಡಲಿಲ್ಲ, ಮಲ್ಕೊಂಡಿದ್ದಾಳಲ್ಲ, ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೋಬೇಕು ಬೇಗ. ನಿದ್ದೆ ಮಾಡಿ ಎದ್ಲು, ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ. ಈಗ ಶಿರಪ್ ಹಾಕಬೇಕು. 2 ಗಂಟೆ ಆಗೈತವಲ್ಲೇ, 1 ಅವರ್ ನಿದ್ದೆ ಮಾಡಿ ಇಂಜೆಕ್ಷನ್ ಹಾಕಿಸ್ಕೊ ಬಂದಮೇಲೆ ಮುದ ಹಾಗೆ ತಣ್ಣೀರು ಬಟ್ಟೆ ಹಾಕಬೇಕು. ಇಂಜೆಕ್ಷನ್ ತೊಡೆಗೆ ಮಾಡಿದ್ರಲ್ಲ, ಅಲ್ಲಿಗೆ ತಣ್ಣೀರು ಬಟ್ಟೆ ಕೂಡ ಹಾಕಬೇಕು. ಹಾಯ್ ಹಾಯ್, ಎಲ್ಲಿ ಋತ್ವಿ ಇಲ್ಲಮ್ಮ, ಎಲ್ಲಿ ಪಾಪ ಹಾಗೆ ಭಾಗ್ಯಲಕ್ಷ್ಮಿದು ಕೂಡ ಇವಳಿಗೆ ಮಾಡಿಸೋದಕ್ಕೆ ಹೋಗಬೇಕು. ನೋಡೋಣ, ಆದರೂ ಅದು ಕೂಡ ವಿಡಿಯೋ ಮಾಡ್ಕೊತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ 2 ಮಕ್ಳಿಗೂ ಕೂಡ ನಾವು ಭಾಗ್ಯಲಕ್ಷ್ಮಿ ಇದು ಮಾಡಿಸ್ಬೋದು. ಅಯ್ಯೋ ಖುಷಿ ನೋಡಿ, ಅಪ್ಪ ಕುಟ್ಟಿಳಪ್ಪ. ಈಗ ಇವಳಿಗೆ ಸ್ವಲ್ಪ ಊಟ ತಿನ್ನಿಸ್ಬಿಡ್ತೀನಿ. ಊಟ ತಿನ್ನಿಸಿ ಆಮೇಲೆ ಶಿರಪ್ ಹಾಕ್ತೀನಿ. ಹಾಯ್ ಮುದ್ದು. ಹಾಗೆ ಸ್ವಲ್ಪ ನೈಟು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಧ್ಯಾಹ್ನ ಏನು ಅವಳು ಅಷ್ಟು ಅಳಲಿಲ್ಲ. ಹಾಗೆ ಸಂಜೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಳು. ಸ್ವಲ್ಪ ಊಟ ಕೂಡ ಬಂದುಬಿಟ್ಟಿತ್ತು ಅದು, ಹಾಗಾಗಿ ತುಂಬಾ ಅಳ್ತಾಯಿದ್ಲು. ನಾನು ತಣ್ಣೀರು ಬಟ್ಟೆ ಹಾಕಿದ್ರೆ ಅದನ್ನು ಬಟ್ಟೆನೇ ಇರಿಸ್ಕೊತಾ ಇರಲಿಲ್ಲ, ಒದ್ದೊದ್ದು ಹಾಕ್ಕೊಳ್ಳು. ಅಲ್ಲಿಗೂ ನಾನು ಹಾಗೆ ಮಾತಾಡಿಸ್ಕೊಂಡು ಬಟ್ಟೆನ ಕೂಡ ಕಾಲ ಮೇಲೆ ಹಾಕಿದೆ, ತಣ್ಣೀರು ಬಟ್ಟೆ ಮಾಡಿಬಿಟ್ಟು. ಏಕೆಂದರೆ ಐಸು ಕೂಡ ಉಜ್ಬೋದು. ಕೆಲವೊಬ್ಬರು ವಿಕ್ಸ್ ಹತ್ತೋದೆಲ್ಲ ಇಡ್ತಾರೆ, ಅದು ಇಡಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನೇನು ವಿಕ್ಸೋದೆಲ್ಲ ಏನು ಹಚ್ಚೋದಿಲ್ಲ, ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೆ. ಹಾಗೆ ಇವಾಗೂ ಕೂಡ ಅಷ್ಟೇ ತಣ್ಣೀರು ಬಟ್ಟೆನ ಹಾಕಿದ್ದೆ. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಟಿಫನ್ ಮಾಡೋದು ಬೇಡ, ಒಂದೇ ಸರಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪಿತ್ತು, ಸೊಪ್ಪಿನ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಏಕೆಂದರೆ ಡೈಲಿ ಟಿಫನ್ ಮಾಡೇ ಮಾಡ್ತೀವಿ, ಒಂದೇ ಸರಿ ಇವತ್ತು ಅಡುಗೆ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದೇ ಸರಿ ಸಾಂಬಾರ್ಗೆ ಇಟ್ಟಿದ್ದೀನಿ. ಬೇಳೆ ಮತ್ತು ಹೆಸರು ಕಾಳು ಎರಡೂ ಕೂಡ ಅಷ್ಟೇ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಕಾಫಿ ಕೂಡ ಮಾಡಿದೆ. ಬೆಳಗ್ಗೆನೇ ಬೇಗ ಮಾಡಿಬಿಡೋಣ ಅಡುಗೆ ಎಲ್ಲ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಹೆಸರು ಕಾಳನ್ನ ಕೂಡ ನೆನೆಸಿಟ್ಟಿದ್ದೆ ಅಲ್ವ, ಇದನ್ನು ಸ್ವಲ್ಪ ಮೊಳಕೆ ಕಟ್ಟೋದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಹಾಗೆ ತೆಗೆದಿಟ್ಟೆ, ಸ್ವಲ್ಪ ಸಾಂಬಾರಿಗೆ ಹಾಕಿದ್ದೀನಿ. ಹಾಗೆ ಈಗ 1 ಲೋಟ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಸೊಪ್ಪೆಲ್ಲ ತೊಳೆದು ಮತ್ತು ಸೊಪ್ಪನ್ನ ಹಚ್ಚಿ ಇಡಬೇಕು. ಮೊದಲು ಕಾಫಿ ಕುಡಿದ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದ ಕೆಲಸಗಳ್ನ ಮಾಡ್ಕೊಳ್ಳೋಣ.
ಹಾಗೆ ಮಗಳಿಗೂ ಕೂಡ ಸ್ವಲ್ಪ ಜ್ವರ ಬಂದಿತ್ತು, ಕಾಲು ಬೇರೆ ಪೇಯ್ನ್ ಇತ್ತಲ್ವ, ಹಾಗಾಗಿ ಮತ್ತೆ ಈಗ ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನೇ ಒಂದೇ ಸರಿ ಅಡುಗೆ ಮಾಡೋದಕ್ಕೆ ಇಟ್ಬಿಟ್ಟೆ. ಬೇಳೆ ಮತ್ತು ಹೆಸ್ರು ಕಾಳು ಹಾಕಿದ್ದೆ ಅಲ್ವ, ಅದಕ್ಕೆ ಸೊಪ್ಪು ಮತ್ತು ಹೀರೆಕಾಯಿನ ಹಚ್ಚಿಟ್ಟಿದ್ದೆ. ಅದು ಎರಡು ವಿಸಲ್ ಹಾಕಿಸ್ಕೊಂಡೆ, ಚೆನ್ನಾಗಿ ಬೆಂದಿದೆ. ಈಗ ಇಲ್ಲಿ ಸಾಂಬಾರಿಗೆ ರುಬ್ಬೋದಕ್ಕೆ ಸ್ವಲ್ಪ ಬೇಳೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಮತ್ತು ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಸೊಪ್ಪಿನ ಸಾಂಬಾರು, ಹಾಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದಿಲ್ಲ, ಹಾಗೆ ಹಸಿ ಹಾಕ್ಕೊತಾ ಇದ್ದೀನಿ. ಬಸ್ ಸಾಂಬಾರ್ಗಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದ್ಬಿಟ್ಟು ಹಾಕ್ಕೊತೀವಿ, ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ತೀವಿ. ಹಾಗೆ ಇಲ್ಲಿ ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ತೊಳೆದು ನೆನೆಸಿ ಇಟ್ಟಿದ್ದೆ. ಅಂದರೆ ಏನು ಸೊಪ್ಪಿಂದು ನೀರಿರುತ್ತಲ್ವ, ಸಪ್ಪೆ ಹೆಸರು, ಅದರಲ್ಲಿ ಹುಣಸೆ ಹಣ್ಣನ್ನ ತೊಳೆದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬೋದಕ್ಕೆಲ್ಲ ನೀರೆಲ್ಲ ಏನೂ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊಪ್ಪು ಮತ್ತು ಕಾಳನ್ನ ಏನು ಬಸ್ತಿರ್ತೀವಲ್ವ, ನೀರಿರುತ್ತಲ್ವ, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಹಾಗೆ ಈಗ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಅಲ್ವ, ಅದನ್ನು ಚೆನ್ನಾಗಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅದರಲ್ಲೂ ಹಸಿಕಾಯಿ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ. ಹಸಿಕಾಯಿ ಕಂಪಲ್ಸರಿ ಇದಕ್ಕೆ ಹಾಕಲೇಬೇಕು, ಹಾಕಿರೇ ಟೇಸ್ಟು. ಹಾಗೆ ನುಣ್ಣಗಾಗಿದೆ, ಇನ್ನೂ ಸ್ವಲ್ಪ ನುಣ್ಣಗಾಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಪ್ಪೆಸರಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತಿನ್ನೊಂದು ರೌಂಡು ರುಬ್ಕೊತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸೊಪ್ಪಿನ ಸಾಂಬಾರು ಮುದ್ದೆ ಮಾಡಿದರೆ ಸಾಕು. ಅಂದರೆ ಮಸೊಪ್ಪು ಸಾಂಬಾರು ಮತ್ತು ಸೊಪ್ಪಿನ ಸಾರು, ಅದರಲ್ಲಿ ಈಗ ಮಳೆಗಾಲದಲ್ಲಿ ಮಳೆ ಬಿದ್ದಿರುತ್ತಲ್ವ ಊರ ಕಡೆ, ಇದೇ ಸಾಂಬಾರೇ ಜಾಸ್ತಿ. ಎಲ್ಲರೂ ಮನೆಯಲ್ಲೂ ಕೂಡ ಅಷ್ಟೇ ಇದೇ ಸಾಂಬಾರೇ. ನನಗಂತೂ ತುಂಬಾ ಇಷ್ಟ. ಕೆಲವೊಬ್ಬರು ಪಾತ್ರೆ ಎಲ್ಲ ಜಾಸ್ತಿ ಆಗುತ್ತೆ ಇದು ಸಾಂಬಾರನ್ನ ಮಾಡೋದಕ್ಕೆ ಅಂತಾರೆ, ಬಟ್ ಆ ಥರ ಏನಿಲ್ಲ. ಹಾಗೆ ನಾನಿಲ್ಲಿ ಒಂದು ಸೈಡು ಒಗ್ಗರಣೆ ಹಾಕೋದಕ್ಕೆ ಅಂತ ಇಡ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಎಣ್ಣೆ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ಒಗ್ಗರಣೆಗೆಲ್ಲ. ನೋಡಿ, ಸುಮ್ಮನೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅನ್ನೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಹಾಗೆ ಹಚ್ಚಿಟ್ಟಿರೋಂಥ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಒಂದು ಒಣಮೆಣ್ಸಿನ್ಕಾಯಿನೂ ಕೂಡ ಅಷ್ಟೇ ಇದಕ್ಕೆ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಅಂತ ಒಂದು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಬಂದು ಸೊಪ್ಪು ಒಗ್ಗರಣೆಗೆ, ಸೊಪ್ಪು ಮತ್ತು ಕಾಳಿರುತ್ತಲ್ಲ ಅದು ಒಗ್ಗರಣೆಗೆ ಅಂತೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊತಾ ಇರೋದು. ಹಾಗೆ ಇನ್ನೇನು ಒಗ್ಗರಣೆ ಒಂದು ಸೈಡ್ ಹಾಕ್ತಾಯಿದೆ. ನೆಕ್ಸ್ಟು ನೋಡಿ, ಇದು ತಿಳಿಕಟ್ಟೆ ಏನಿತ್ತಲ್ವ, ಸೊಪ್ಪು ನೀರು ಬಸ್ತಿದ್ದೆ ಅಲ್ವ, ಅದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಅಂದರೆ ಖಾರ ಏನಿರುತ್ತೆ ಅಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಸೈಡು ಸೊಪ್ಪು ಕೂಡ ಅಷ್ಟೇ ಆರಿಟ್ಟಿದ್ದೆ, ಅಂದರೆ ಅದು ತಣ್ಣಗಾಗಬೇಕಲ್ವ, ಹಾಗಾಗಿ ಅದನ್ನು ಆರಿಟ್ಟಿದ್ದೆ. ಹಾಗೆ ಅದಕ್ಕೆ ಕಾಯಿನ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಗ್ಗರಣೆ ಬೆಂದಿದೆ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಗೆ ಹತ್ತೋದಕ್ಕೆ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾದಮೇಲೆ ನಾವು ಇದನ್ನೇ ಕೂಡ ಸ್ವಲ್ಪ ತೆಗೆದು ಸಾಂಬಾರಿಗೆ ಕೂಡ ಹಾಕೋಬೋದು, ಇಲ್ಲ ನೀವು ಸಾಂಬಾರಿಗೆ ಸಪ್ರೇಟ್ ಒಗ್ಗರಣೆ ಕೂಡ ಕೊಡ್ಬೋದು. ಹಾಗೆ ಇದು ಒಗ್ಗರಣೆ ಎಲ್ಲ ಈ ರೀತಿ ಬೆಂದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ ಏನಿರುತ್ತಲ್ವ ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ಹಾಕಬೇಕು. ಯಾಕೆಂದರೆ ಅದರಲ್ಲಿ ನೀರಿನಂಶ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳು ಏನು ಹಿಂಡಿರೋ ರಸ ಇರುತ್ತಲ್ವ ಅದನ್ನು ಸಾಂಬಾರ್ಗೆ ಹಾಕ್ಕೊತಾ ಇದ್ದೀವಿ. ಕೆಲವೊಬ್ಬರು ಹಾಗೆ ಹಸಿ ಹಾಕ್ತಾರೆ, ಬಟ್ ಹಸಿ ಹಾಕೋದ್ರಿಂದ ನೀರಿನಂಶ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಅದನ್ನು ಹಿಂಡ್ಬಿಟ್ಟು ಅದರಲ್ಲಿರೋ ನೀರಿನಂಶ ತೆಗೆದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಕಾಯಿನ ಮೊದಲೇ ಹಾಕ್ತಾರೆ, ಬಟ್ ಕೆಲವೊಬ್ಬರು ಕಾಯಿನ ಈ ರೀತಿ ಒಗ್ಗರಣೆ ಹಾಕಿದ್ಮೇಲೆ ಮೇಲ್ಭಾಗ ಹಾಕ್ತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಾಕೋಬೋದು. ಬಟ್ ನಾನಿಲ್ಲಿ ಒಗ್ಗರಣೆ ಕೊಟ್ಟಾಗ ಸೊಪ್ಪೆಲ್ಲ ಹಿಂಡಿ ಅದ್ರ ಮೇಲೆ ಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿಗೆ ಈ ರೀತಿ ಒಂದು ಲೈಟಾಗಿ ಒಗ್ಗರಣೆ ಕೊಟ್ಬಿಟ್ರಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸೈಡು ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು, ಹಾಗೆ ಒಂದು ಸೈಡ್ ಅನ್ನ ಕೂಡ ಆಗಿದೆ, ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ಸಾಂಬಾರು ಬಿಸಿಯಾಗಲಿ ಅಂತೇಳ್ಬಿಟ್ಟು ನಾನು ಇಲ್ಲಿ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನೀವು ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ತುಂಬ ಗಟ್ಟಿ ಮಾಡ್ತಾಯಿಲ್ಲ, ಸ್ವಲ್ಪ ತೆಳುವಿರಲಿ ಅಂತ. ಅಂದರೆ ನಾವು ನೀರು, ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕಿ ನೀರನ್ನ ಎಷ್ಟಿಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತೆಳುವಿ ಬರುತ್ತೆ, ಬೇಕು ಅಂದರೆ ತೆಳು ಮಾಡ್ಕೋಬೋದು ಸಾಂಬಾರು, ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು. ಬಟ್ ಇದು ಸೊಪ್ಪಿನ ಸಾಂಬಾರೆಲ್ಲ ಏನು ಅಂದರೆ ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಹಾಗೆ ಚಿಕ್ಕವಳು ಅಳ್ತಾ ಇದ್ಲಲ್ವ, ಅವಳಿಗೆ ಇಂಜೆಕ್ಷನ್ ಹಾಕಿದ್ದೆ, ಸ್ವಲ್ಪ ಕೈ ಬಿಡ್ತಾ ಇರಲಿಲ್ಲ ಅವಳು, ಹಾಗಾಗಿ ಅವಳನ್ನ ಎತ್ಕೊಂಡೇನೆ ಹಾಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ಮನೆ ಕೆಲಸ ಕೂಡ ಅಷ್ಟೇ ನೋಡಿ, ಎಲ್ಲ ಹಾಗೆ ಬಿದ್ದಿದೆ. ಯಾಕೆಂದರೆ ಬೆಳಗ್ಗೆ ಎದ್ದು ಇವತ್ತು ಅಡುಗೆ ಅದೆಲ್ಲ ಮಾಡಿದೆ, ಹಾಗಾಗಿ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಈಗ ಮಗಳನ್ನ ಕೂಡ ರೆಡಿ ಮಾಡಿ ಕಳಿಸ್ಬಿಟ್ಟು ಅವಳನ್ನ ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ.
ಹಾಗೆ ಅವ್ರದ್ದು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿದ್ದಾಯಿತು. ಹಾಗೆ ಒಂದು ಸರಿ ಸ್ಕೂಲ್ ಬ್ಯಾಗ್ನೂ ಕೂಡ ಚೆಕ್ ಮಾಡ್ತೀನಿ ಹೋಗೋ ಟೈಮಲ್ಲಿ, ಯಾಕೆಂದರೆ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ ಇಲ್ಲ ಅಂತ ಒಂದು ಸರಿ ನಾನು ಕೂಡ ಚೆಕ್ ಮಾಡಿಬಿಟ್ಟು ಕಳಿಸ್ತೀನಿ. ಹಾಗೆ ಡೈರಿಗೆ ಸೈನ್ ಹಾಕಿರಲಿಲ್ಲ ಅಂತ ಬಿಟ್ಟು ಬಂದ ತಕ್ಷಣ ಡೈರಿ ಎಲ್ಲ ನೋಡ್ತೀನಿ. ಕೆಲವೊಂದು ಟೈಮು ಸೈನ್ ಎಲ್ಲ ಹಾಕಿರೋದಿಲ್ಲ ಅಲ್ವಾ, ಹಾಗಾಗಿ ಡೈರಿಗೆ ಸೈನ್ ಎಲ್ಲ ಹಾಕ್ಬಿಟ್ಟು ಅವಳದು ಕೂಡ ಬ್ಯಾಗೆಲ್ಲ ಒಂದು ಸರಿ ಚೆಕ್ ಮಾಡಿಬಿಟ್ಟು ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಕಳಿಸ್ತೀನಿ. ಹಸ್ಬೆಂಡು ಮತ್ತು ಮಗಳಿಬ್ಬರು ಕೂಡ ಒಂದೇ ಸರಿ ರೆಡಿಯಾಗಿ ಹೊರಡ್ತಾರೆ. ಅವರು ಅವಳನ್ನ ಬಿಟ್ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ಇಬ್ಬರದ್ದು ಕೂಡ ಊಟ ಎಲ್ಲ ಆಯ್ತಲ್ಲ ಮುಗಿಸ್ಕೊಂಡು ಈಗ ಹೊರಟರು. ನನ್ನ ಮಗಳಿಗೆ ಚಿಕ್ಕವಳನ್ನ ಎತ್ಕೋಬೇಕು, ಮುದ್ದು ಮಾಡಬೇಕು ಅಂತ ಆಸೆ. ಬಟ್ ಅವಳಿಗೆ ದೊಡ್ಡವಳು ಮುಟ್ಟಿದ್ರೆ ಸಾಕು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಏನು ಮಾಡ್ತಾಳೆ ಅಂದರೆ ಎತ್ಕೊಳ್ಳೋದಕ್ಕೆ ಹೋದಾಗ ಹಿಂಗೆ ಇಸ್ಕೋದು ಈ ಥರ ಮಾಡ್ತಾಳೆ. ಅವಳಿಗೆ ಇರಿಟೇಷನ್ ಆಗಿಬಿಡುತ್ತೆ. ಹಾಗಾಗಿ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವ್ರ ಅಪ್ಪ ಎಲ್ಲೋದ್ರೆ ಅವ್ರ ಅಪ್ಪನ ಹಿಂದೆನೇ ಹಾಗೆ ಹೋಗ್ತಾ ಇರ್ತಾಳೆ ಎತ್ಕೊಳ್ಳಿ ಅಂತ. ಅವ್ರು ಯಾವ ಕಡೆ ಹೋಗ್ತಾರೋ ಅದೇ ಕಡೆ ಹೋಗ್ತಾ ಇರ್ತಾಳೆ ಚಿಕ್ಕವಳು ಎತ್ಕೊಳ್ಳಿ ಅಂತ. ನೋಡಿ ಅವ್ರು ನೀರು ಇಟ್ಕೊಳ್ಳೋದಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ಹೋಗಿದ್ದಾಳೆ. ಅವರು ಡ್ಯೂಟಿಗೆ ಹೊರಟ್ರೆ ಸಾಕು ಅವ್ರ ಹಿಂದೆನೇ ಸುತ್ತಾ ಇರ್ತಾಳೆ ಎತ್ಕೊಳ್ಳಿ ಅಂತ ಪಾಪ. ಹಾಗೆ ಕಾಲು ಕೂಡ ಸ್ವಲ್ಪ ಪೇಯ್ನ್ ಇತ್ತು, ಆದರೂ ಕೂಡ ಎಲ್ಲ ಓಡಾಡ್ತಾ ಇದ್ಲು. ನೈಟು ಸ್ವಲ್ಪ ಹತ್ತಲು, ಆಮೇಲೆ ಸರಿ ಹೋದ್ಲು. ಈಗ ಬೆಳಗ್ಗೆ ಕೂಡ ಅಷ್ಟೇ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ. ನೋಡಬೇಕು ಮತ್ತೆ ಅದು ಏನು ಊತ ಎಲ್ಲ ಏನು ಬಂದಿರಲಿಲ್ಲ, ಆರಾಮಾಗಿ ಇದ್ಲು ಅವಳು. ಈಗ ಮಗಳು ರೆಡಿಯಾಗಿದ್ದಾಳೆ, ಅವಳನ್ನ ಸ್ಕೂಲ್ಗೆ ಕಳಿಸ್ಬೇಕು. ಸ್ವಲ್ಪ ಬ್ಯಾಗೆಲ್ಲ ಚೆಕ್ ಮಾಡಿಬಿಟ್ಟು ನೋಡಿ ಕಳಿಸ್ದೆ. ಇದು ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದೆ ಅಲ್ವಾ, ಏನೂ ಪ್ರಾಬ್ಲಮ್ ಇರಲಿಲ್ಲ. ನೈಟ್ ಸ್ವಲ್ಪ ಫೀವರ್ ಕೂಡ ಬಂದಿತ್ತು, ಅಂದರೆ ಮೊದಲೇ ಶಿರಪ್ ಎಲ್ಲ ಹಾಕಿದ್ದೆ ಅಲ್ವಾ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅವಳಿಗೆ ಆರಾಮಾಗಿದ್ಲು. ಹಾಗೆ ಬೆಳಗ್ಗೆ ಇವತ್ತು ಒಂದೇ ಸರಿ ಅಡುಗೆ ಮಾಡಿದೆ, ಯಾಕೆಂದರೆ ಕೆಲಸ ಇತ್ತು. ಹಾಗಾಗಿ ಒಂದೇ ಸರಿ ಅಡುಗೆ ಮಾಡಿ ಮುಗಿಸ್ಕೊಂಡೆ. ಹಾಗೆ ನಾಳೆ ಅವರ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಐತೆ, ಹಾಗಾಗಿ ಹೋಗಬೇಕು ಬೆಳಗ್ಗೆನೇ. ಹಾಗಾಗಿ ಸಂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದರೆ ನೆಕ್ಸ್ಟ್ ಡೇ ಫ್ರೈಡೇ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಎಲ್ಲ ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಮಾಡೋದಿತ್ತು, ಅದನ್ನು ಮಾಡ್ಕೊತಾ ಇದ್ದೆ. ಮಗಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಇವತ್ತು. ಕೆಲವೊಂದು ದಿನ ನಿದ್ದೆನೇ ಮಾಡೋದಿಲ್ಲ ಅವಳು, ಇವತ್ತೇನೋ ಪರವಾಗಿಲ್ಲ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಹಾಗಾಗಿ ಯುಕ್ತಿಗೆ ನೆನೆ ಕ್ಲಾತ್ ಕೂಡ ತೊಗೊಬಂದಿದ್ದೆ, ರಾ ಮೆಟೀರಿಯಲ್ ತಂದುಬಿಟ್ಟು ಅದರಲ್ಲಿ ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೋಡಿ, ಇದು ಬಂದು ಪರ್ಪಲ್ ಕಲರ್ ಇದೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಯೆಲ್ಲೋ ಕಲರ್ ತೊಗೊಬಂದೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಯಾಕೋ ಬೇಡ ಅನಿಸ್ತು. ಇದು ಬ್ಲೌಸ್ಗೆ ಹಾಗೆ ಇದು ಸ್ಕರ್ಟ್ಗೆ ಅಂತ ತೊಗೊಬಂದೆ. ಬಟ್ ಇದರಲ್ಲಿ ಸ್ಕರ್ಟ್ನ ಸ್ಟಿಚ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಐರನ್ ಎಲ್ಲ ಮಾಡಿಲ್ಲ, ಇನ್ನೂ ಐರನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅವಳಿಗೆ ನಾಳೆ ಅಕ್ಷರಾಭ್ಯಾಸಕ್ಕೆ ಹಾಕೊಂಡು ಹೋಗೋದಕ್ಕೆ ಅಂತಲೇ ಹೊಸದನ್ನ ಸ್ಟಿಚ್ ಮಾಡಿದೆ. ಹಾಗೆ ಇದಕ್ಕೆ ಈ ಥರ ಪಿಂಕ್ ಕಲರ್ದು ಒಂದು ಪೀಸ್ ಇತ್ತು, ಮಾಮೂಲಿ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದರಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಐರನ್ ಮಾಡಬೇಕು, ಒಂದು ಸರಿ ಐರನ್ ಮಾಡಿದರೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇವತ್ತು ಬೆಳಗ್ಗೆ ಈ ಒಂದು ಕೆಲಸ ಮುಗಿಸ್ಕೊಂಡೆ. ಈ ಯುಕ್ತಿಗೆ ಇದೆರಡು ಕಂಪ್ಲೀಟ್ ಆಯಿತು. ಹಾಗೆ ಇದು ಇನ್ನೂ ಸ್ವಲ್ಪ ಬಟ್ಟೆ ಮಿಕ್ಕಿದೆ. ಹಾಗೆ ಇದಕ್ಕೆ ಬ್ಲೌಸ್ ಪಾರ್ಟು ಕೂಡ ಎಲ್ಲ ಮಿಕ್ಕಿದೆ. ಇದನ್ನು ಬಂದು ಋತ್ವಿಕ್ಗೆ ಸ್ಟಿಚ್ ಮಾಡಬೇಕು ಚಿಕ್ಕವಳಿಗೆ. ಬಟ್ ಈಗ ಟೈಮ್ ಇಲ್ಲ, ಅವಳಿಗೆ ಕೂಡ ಆದಷ್ಟು ನೈಟ್ ಆದರೆ ಸ್ಟಿಚ್ ಮಾಡ್ತೀನಿ. ಇದು ಅವಳಿಗೆ ನಾಳೆ ಬೇಕೇ ಬೇಕಲ್ವ ಯುಕ್ತಿಗಾಗಿ ಈ ಥರ ಬ್ಲೌಸು ಮತ್ತು ಒಂದು ಸ್ಕರ್ಟ್ನ ಸ್ಟಿಚ್ ಮಾಡಿದ್ದೀನಿ. ಇದು ಬ್ಲೌಸ್ ಹೇಗೆ ಅಂದರೆ ಅವಳಿಗೆ ಏನಾದರೂ ನಾವು ಸ್ಯಾರಿ ಈ ಥರ ಹಾಕಬೇಕು ಅಂದರೂ ಕೂಡ ಅವಳಿಗೆ ಓಕೆ ಆಗಬೇಕು, ಆ ಥರ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಸಿಂಪಲ್ಲಾಗೆ ನಾನು ನಿನ್ನೆ ಐಡಿಯಾ ಮಾಡಿದೆ, ಇವತ್ತು ಸ್ಟಿಚ್ ಮಾಡಿದೆ. ನೋಡಿ ಈ ರೀತಿ ಬ್ಯಾಕಲ್ಲಿ ಇಟ್ಟಿದ್ದೀನಿ ಡಿಸೈನು. ಯಾವುದೇ ರೀತಿ ಲೇಸ್ ಈ ಥರದ್ದು ಏನೂ ಅಟ್ಯಾಚ್ ಮಾಡಿಲ್ಲ. ಬಟ್ ಇದು ಈ ಥರ ನೋಡೋದಕ್ಕಿಂತ ಅವಳಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗೇ ಕಾಣುತ್ತೆ. ಇದು ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಹಾಗೆ ಇದಕ್ಕೆ ಬೋ ಕೂಡ ಕೊಡ್ತೀನಿ, ಒಂದು ಬ್ಯಾಕ್ ಸೈಡಿಲ್ ಒಂದು ಬೋ ಕೂಡ ಕೊಡ್ತೀನಿ ಈ ಕಲರಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ನು. ಹಾಗೆ ಇದಕ್ಕೆ ಗ್ರೀನ್ ಕಲರ್ ತೊಗೊಬಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಇಲ್ಲ ಬ್ಲೌಸ್ ಆದರೂ ಮಾಡ್ಕೋಬೋದು. ಇದು 1 ಮೀಟರ್ ತೊಗೊಬಂದೆ, ಇದು 2 ಮೀಟರ್ ತಂದಿದ್ದೆ. ಬಟ್ ನಾನು ತುಂಬ ಅಂದರೆ ಮಕ್ಕಳಿಗೆ ಸ್ವಲ್ಪ ದಿವಸ ಆಗ್ತೀವಲ್ಲ, ಹಾಗಾಗಿ ಫ್ರಿಲ್ ಕೂಡ ಅಷ್ಟೇ ಚಿಕ್ಕ ಫ್ರಿಲ್ ಇಟ್ಬಿಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ಒಂದು ಸರಿ ಐರನ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಚಿಕ್ಕವಳಿಗೂ ಕೂಡ ನೋಡ್ತೀನಿ, ಅವಳಿಗೆ ಆದಷ್ಟು ಫ್ರಾಕ್ ಥರ ಏನಾದರೂ ಸ್ಟಿಚ್ ಮಾಡ್ತೀನಿ. ಲಂಗ ಬ್ಲೌಸ್ ಬೇಡ ಅವಳಿಗೆ, ಫ್ರಾಕ್ ಥರ ಅವಳಿಗೆ ಸ್ಟಿಚ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ ಅವಳಿಗೆ ಬಾಡಿ ಪಾರ್ಟ್ಗೆ ಹಾಕ್ಬಿಟ್ಟು ಇದನ್ನು ಕೆಳಗಡೆ ಸ್ಕರ್ಟ್ ಪಾರ್ಟ್ಗೆ ಹಾಕ್ಬಿಟ್ಟು ಅವಳಿಗೂ ಕೂಡ ಒಂದು ಸ್ಟಿಚ್ ಮಾಡ್ತೀನಿ. ಲೈನಿಂಗ್ ಕೂಡ ಎಲ್ಲ ಉಳ್ಕೊಂಡಿದೆ, ಇದಕ್ಕೆ ಲೈನಿಂಗ್ ಇಲ್ಲ, ತೊಗೊಬರ್ಬೇಕು. ನಾವು ಮನೆಯಲ್ಲೇ ಟೈಲರಿಂಗ್ ಕಲ್ತಿರೋದ್ರಿಂದ ಈ ಥರ ಚಿಕ್ಕ ಪುಟ್ಟ ಮಕ್ಕಳಿಗೆ ಯಾವಾಗ ಬೇಕು ಅಂದರೆ ಅವಾಗ ಸ್ಟಿಚ್ ಮಾಡಿಬಿಟ್ಟು ಮಕ್ಳಿಗೆ ಹಾಕ್ಬೋದಲ್ಲ, ಅದು ಕೂಡ ಖುಷಿ ಆಗುತ್ತೆ. ಈಗ 3 ಗಂಟೆ ಆಯಿತು. ಮೊದಲು ಮನೆ ಕೆಲಸ ಮುಗಿಸ್ಕೋಬೇಕು. ಈಗ ಅಂದರೆ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು.
ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಸಿದ್ದು ಏನಂತ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಆರಾಮಾಗಿದ್ಲು. ಹಾಗೆ ಹಾಕಿಸ್ಕೊಬಂದಿನ ಸಂಜೆ ಮಾತ್ರ ಕಾಲು ನೋವಿತ್ತು, ಅದು ತುಂಬ ಅಳ್ತಾ ಇದ್ಲು ಸ್ವಲ್ಪ. ಹಾಗೆ ಪ್ಯಾರಾಸಿಟಮಲ್ ಏನು ಶಿರಪ್ ಇರುತ್ತಲ್ಲ ಅದನ್ನು ನಾವು ಹಾಕಿಸ್ಕೊಬಂದು ಮತ್ತೆ ಮಧ್ಯಾಹ್ನನೇ ಹಾಕ್ಬಿಡ್ಬೇಕು, ಏಕೆಂದರೆ ಜ್ವರ ಬಂದರೂ ಕೂಡ ಬೇಗನೆ ಅವಾಯ್ಡ್ ಆಗುತ್ತೆ. ಹಾಗೆ ನಾವು ಅಲ್ಲಿ ಇಂಜೆಕ್ಷನ್ ಏನು ಹಾಕ್ತಾರಲ್ವ ಅಲ್ಲಿ ಸಿಸ್ಟರು ಹಾಗೆ ಆಶಾ ವರ್ಕರ್ ಕೂಡ ಹೇಳ್ತಾರೆ ಹೀಗೆ ಹಾಕಿ ಅಂತ. ಸ್ವಲ್ಪ ಕೇರ್ ಮಾಡಿಕೊಂಡ್ರೆ ಓಕೆ. ಹಾಗೆ ತಣ್ಣೀರು ಬಟ್ಟೆ ಇಲ್ಲ ಐಸಲ್ಲಿ ಸ್ವಲ್ಪ ರಬ್ ಮಾಡೋದು ಈ ಥರ ಏನಾದರೂ ಮಾಡ್ಕೋಬೇಕು. ನಮ್ಮವಳಂತೂ ತಣ್ಣೀರು ಬಟ್ಟೆ ಹಾಕಿರೆ ಇರಿಸ್ಕೊತಾನೆ ಇರಲಿಲ್ಲ, ಕಿತ್ತಾಗ್ತಾ ಇದ್ಲು. ಸ್ವಲ್ಪ ಹೊತ್ತು ಹತ್ಲು, ಆಮೇಲೆ ಸರಿ ಹೋದ್ಲು. ನೆನ್ನೆ ಕೂಡ ಅಷ್ಟೇ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನಾನು 2 ಡೇಸ್ ಹೇಳ್ತಾರೆ ಅವರು ಶಿರಪ್ ಕಂಟಿನ್ಯೂಸ್ ಆಗಿ ಹಾಕಿ ಅಂತ. ನಾನು 3 ಟೈಮ್ಸ್ ಹಾಕಿದೆ, ಸಾಕು ಅಂತ ಹೇಳ್ಬಿಟ್ಟು ಆರಾಮಾಗಿದ್ಲಲ್ಲ. ಆಮೇಲೆ ಜ್ವರ ಬಂದರೆ ಬೇಕಾದ್ರೆ ಹಾಕ್ಕೊಳ್ಳೋದು ಅಂತ ನಾನು ಮತ್ತೆ ಹಾಕೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಓವರ್ ಡೋಸ್ ಥರ ಆಗುತ್ತೆ, ಜ್ವರ ಇಲ್ದಿದ್ರು ಏನಕ್ಕೆ ಹಾಕೋದು ಅಂತ ಹೇಳ್ಬಿಟ್ಟು. ಬಟ್ ನೋಡ್ಕೊತಾ ಇರಬೇಕು, ಜ್ವರ ಬಂದರೆ ಹಾಕಬೇಕು. ಮತ್ತು ಅವ್ರಿಗೆ ಪೇಯ್ನ್ ಏನಿರುತ್ತಲ್ವ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಪ್ಯಾರಾಸಿಟಮಲ್ ಹಾಕೋದ್ರಿಂದ. ಹಾಗಾಗಿ ಕಂಪಲ್ಸರಿ ಹಾಕಬೇಕು. ಹಾಗೆ ಮಗಳಿಗೆ ಇಬ್ರಿಗೂ ಕೂಡ ಒಂದೊಂದು ಡ್ರೆಸ್ನ ಕೂಡ ರೆಡಿ ಮಾಡಿಕೊಂಡೆ. ಇಬ್ಬರಿಗೂ ಕೂಡ ರೆಡಿ ಮಾಡಿ ಸ್ವಲ್ಪ ಐರನ್ ಎಲ್ಲ ಮಾಡಿಟ್ಟೆ. ಬಟ್ ಸ್ಕರ್ಟ್ನೆಲ್ಲ ಪ್ಲೇಟ್ಸ್ ಎಲ್ಲ ಕುಂಡ್ರಿಸೋದಕ್ಕೆ ಆಗಲಿಲ್ಲ, ಸುಮ್ಮನೆ ಆಗಿ ಐರನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಸ್ಕರ್ಟ್ ನೋಡಿ ಈ ರೀತಿ ಬಂದಿದೆ ಯುಕ್ತಿಗೆ. ಬಟ್ ತುಂಬ ಐರನ್ಸ್ ಮಾಡಿ ಪ್ಲೇಟ್ಸ್ ಎಲ್ಲ ಕುಂಡ್ರಿಸೋದಕ್ಕೆ ಆಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಹಾಗೆ ಇಲ್ಲೊಂದು ಹುಕ್ಸ್ ಕೂಡ ಹಾಕಿದ್ದೀನಿ ಅವಳಿಗೆ, ಯಾಕೆಂದರೆ ಟೈಟಾಗಿ ಕೂರಲಿ ಅಂತ ಒಂದು ಹುಕ್ಸ್ ಕೊಟ್ಟಿದ್ದೀನಿ. ಹಾಗೆ ದಾರ ಕೂಡ ಹಾಕಿದ್ದೀನಿ ನೀಟಾಗಿರಲಿ ಕಟ್ಟೋದಕ್ಕೆ ಅಂತ. ಒಳಗೆ ಆರಾಮಾಗಿ ದಾರ ಕಟ್ಬೋದು. ತುಂಬ ಏನು ಜಾಸ್ತಿ ಇಟ್ಟಿಲ್ಲ, ಸೊಂಟ ಬಂದು ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದೀನಿ ನೋಡಿ. ಈ ರೀತಿ ಬರುತ್ತೆ, ಸ್ವಲ್ಪ ಒಳಗೆ ಕಟ್ಟಿದ್ರೆ ಸಾಕಾಗುತ್ತೆ. ಇಲ್ಲಿ ಕೆಳಗಡೆ ಈ ಥರ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಈ ರೀತಿ ಸ್ಕರ್ಟ್ ಬಂದಿದೆ. ಹಾಗೆ ಇದಕ್ಕೆ ಬ್ಲೌಸ್ ಬಂದು ನೈಟೆಲ್ಲ ಸ್ವಲ್ಪ ಐರನ್ ಎಲ್ಲ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ. ಬ್ಲೌಸ್ ಬಂದು ಈ ರೀತಿ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಇದು ಕಲರ್ ಕಾಂಬಿನೇಷನ್ನು. ಇಲ್ಲೊಂದು ಬೋ ಮಾಡಿಬಿಟ್ಟು ಸ್ವಲ್ಪ ಇದು ಬೋಗೆ ದಾರ ಕೂಡ ಕೊಟ್ಟಿದ್ದೀನಿ. ಸ್ಕರ್ಟ್ ಮೇಲೆ ಈ ರೀತಿ ಕಾಣುತ್ತೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಒಂದು ಬೋ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಡೀಪಾಗೇ ನೆಕ್ಕೆಲ್ಲ ಇಟ್ಟಿದ್ದೀನಿ. ಈ ಥರ ಮಾಡಿದ್ದೀನಿ. ಫ್ರಂಟ್ ಬಂದು ಈ ರೀತಿ ಬಂದಿದೆ. ಹಾಗೆ ಚಿಕ್ಕವಳಿಗೂ ಕೂಡ ಮಾಡಿದೆ, ಚಿಕ್ಕವಳಿಗೆ ಫ್ರಾಕು. ನೋಡಿ ಚಿಕ್ಕವಳು ಮಾತ್ರ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ, ಅದು ಇನ್ನೂ ಹೈಲೈಟಾಗಿ ಕಾಣ್ತಾ ಇದೆ. ಸ್ಲೀವ್ಲೆಸ್ಸು ಇಲ್ಲೊಂದು ಬೋ ಹಾಕಿದ್ದೀನಿ. ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಹೀಗೆ ಫ್ರಿಲ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ಬ್ಯಾಕ್ ಸೈಡು ಈ ರೀತಿ ಬಂದಿದೆ. ಹಾಗೆ ಇದು 2 ಬ್ಲೌಸ್ನ ಒಂದ್ಸರಿ ಸ್ಟಿಚ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಇಬ್ರಿಗೂ ಹಾಕ್ಬೋದು. ಯುಕ್ತಿಗೆ ಅಂತ ಮಾಡಿದ್ದು ವೈಟ್ ಕಲರ್ ಪೀಸಲ್ಲಿ. ಬಟ್ ಇದು ಲಂಗಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತೆಗೆದಿದ್ದೆ. ಇದು ವೈಟ್ ಕಲರ್ ಅಲ್ವಾ, ಪರ್ಪಲ್ ಇದೆಯಲ್ಲ, ಇದಕ್ಕೂ ಕೂಡ ಅಷ್ಟೇ ಮ್ಯಾಚ್ ಆಗುತ್ತೆ. ಯಾವಾಗಾದರೂ ಮಿಸ್ ಮ್ಯಾಚ್ ಮಾಡಿಬಿಟ್ಟು ಹಾಕ್ಬೋದು. ಇವು 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಒಂದು ಸ್ಲೀವ್ಲೆಸ್ಸು. ಹಾಗೆ ಅದಕ್ಕೆ ಬೀಡ್ಸ್ ಎಲ್ಲ ಕೊಟ್ಟಿದ್ದೀನಿ ಕೆಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಇವೆರಡೇ ಕಾಂಬಿನೇಷನ್ ಅಂತ ಅನ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ಇದಕ್ಕೆ ಬಂದು ಸ್ಲೀವ್ಸ್ ಕೊಟ್ಟಿದ್ದೀನಿ. ಬಫ್ ಸ್ಲೀವ್ ಕೊಟ್ಬಿಟ್ಟು ಈ ಥರ ಬಫ್ ಸ್ಲೀವ್ ಕೊಟ್ಬಿಟ್ಟು ಕೆಳಗಡೆ ವರ್ಕ್ ಏನಿತ್ತಲ್ವ ಎಂಬ್ರಾಯ್ಡ್ರಿ ವರ್ಕ್ನ ಕೆಳಗಡೆ ಕೊಟ್ಟಿದ್ದೀನಿ. 2 ಪ್ಯಾಟ್ರನಲ್ಲೂ ಕೂಡ ಸ್ಟಿಚ್ ಮಾಡಿದ್ದೆ. ಈ ಲಂಗಕ್ಕೆ ಅದು ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು, ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಹೋಗಬೇಕು.
ಹಾಗೆ ಕಿಚನ್ ಕೆಲಸ ಕೂಡ ಅಷ್ಟೇ ಆಲ್ಮೋಸ್ಟು ಕಂಪ್ಲೀಟ್ ಆಗಿತ್ತು ನೈಟೇ ಕಿಚನ್ ಕೆಲಸ ಕೂಡ ಅಷ್ಟೇ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಈಗ ಬೆಳಗ್ಗೆ ಎದ್ದಿದ್ದೀನಿ, 5 ಗಂಟೆಗೆ ಎದ್ದಿದ್ದೀನಿ. ಎದ್ಬಿಟ್ಟು ಸ್ವಲ್ಪ ಎಲ್ಲ ಬೇಗ ಕೆಲಸ ಮುಗಿಸ್ಕೊತೀನಿ. 7:15ಗೆ ಬರೋಕ್ಕೆ ಹೇಳಿದ್ದಾರೆ ಸ್ಕೂಲಲ್ಲಿ. ಹಾಗಾಗಿ ಇವತ್ತು ನನ್ನ ಮಗಳಿಗೆ ಯುಕ್ತಿಗೆ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷ ಕೂಡ ಮಾಡ್ತಾರೆ, ಈ ವರ್ಷ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಊರಿಗೆ ಕೂಡ ಹೋಗಬೇಕು. ನಾನು ಚಿಕ್ಕ ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬರುತ್ತಲ್ಲ, ಅದನ್ನು ಮಾಡಿಸೋದಕ್ಕೆ ಕರೆದಿದ್ದಾರೆ. ಹಾಗಾಗಿ ಊರಿಗೆ ಕೂಡ ಹೋಗಬೇಕು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.